ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮುಂಜ. ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಯಾರ್ಯಾರು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಮನೆಗಳಿಗೆ ಹಾಕಿದ್ರು ಇವಾಗ ಅಗ್ರಹಾರ ಪಾಳ್ಯ ಸರ್ವೆ ನಂಬರ್ 30ರಲ್ಲಿ ಆಲ್ರೆಡಿ ರಿಜಿಸ್ಟ್ರೇಷನ್ ಕರೆದಿದ್ದಾರೆ. ಬೇರೆ ಕಡೆನೂ ಕರೆದಿದ್ದಾರೆ. ಇಲ್ಲಿ ನನಗೆ ಸಿಕ್ಕಿರೋರ್ದು ಒಬ್ರದ್ದು ಅಂತಿಮ ತಿಳುವಳಿಕೆ ಪತ್ರ ಅಂತ ಬಂದೈತೆ. ಅಂದ್ರೆ ಏನಪ್ಪಾ ಇದು ಅಂತಂದ್ರೆ ಕೊನೆಯ ಎಚ್ಚರಿಕೆ ಪತ್ರ ಅಂತ. ಇದೇನಕ್ಕಪ್ಪ ಅಂದ್ರೆ ಅವರು ರಿಜಿಸ್ಟ್ರೇಷನ್ ಹೋಗಿಲ್ಲ. ಅವ್ರು ಆಲ್ರೆಡಿ ಸುಮಾರು ಸತಿ ರಾಜೀವ್ ಗಾಂಧಿ ವಸತಿ ನಿಗಮದವರು ಇವ್ರಿಗೆ 2-3 ಸತಿ ಕಳಿಸಿದ್ದಾರೆ ನೋಟಿಸ್. ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ನಾನು ಹಿಂದಿನ ವಿಡಿಯೋದಲ್ಲಿ ಏನ್ ನಿಮ್ಗೆ ಹೇಳಿದೆ, ಈ ತರ ರಿಜಿಸ್ಟರ್ ಬಂದಿದೆ, ಈ ತರ ಪತ್ರ ಕೊಡ್ತಾರೆ ಅವರು, ಇಷ್ಟು ಕಟ್ಟಬೇಕು, ಏನು ಎತ್ತ 1 ಲಕ್ಷ ಲೆಸ್ ಆಗಿದೆ ಸರ್ಕಾರದ ಕಡೆಯಿಂದ ಅಂತೆಲ್ಲ ವಿಡಿಯೋ ಮಾಡಿದ್ದೆ ನಾನು. ಆ ಪತ್ರ ಎಲ್ಲ ಕಳಿಸಾದ್ಮೇಲೆ ಕೊನೆಗೆ ಅವ್ರು ಇನ್ನೂ ರಿಜಿಸ್ಟ್ರೇಷನ್ ಹೋಗಿಲ್ಲ. ಅವ್ರು ಏನಪ್ಪಾ ಅಂತಂದ್ರೆ ಇನ್ನು ಕಮ್ಮಿ ಆಗ್ಬೋದೇನೋ ಅಮೌಂಟ್, ಇನ್ನು ಅಮೌಂಟ್ ಅಲ್ಲಿ ಕಟ್ಟೋ ಅಮೌಂಟ್ ಅಲ್ಲಿ ಕಮ್ಮಿ ಆಗ್ಬೋದೇನೋ ಅಂತ ವೇಟ್ ಮಾಡ್ತಿದ್ದಾರೆ. ಬಟ್ ಅಂತವ್ರಿಗೆಲ್ಲ ಟೋಟಲ್ 377 ಜನಕ್ಕೇನೋ ಕಳಿಸಿದ್ದಾರೆ. ಅಲ್ಲಿ ಅಗ್ರಹಾರ ಪಾಳ್ಯ ಸರ್ವೆ ನಂಬರ್ 30ರಲ್ಲಿ 450 ಮನೆನೋ 500 ಮನೆನೋ ಇದೆ ಅಂತ. ಟೋಟಲ್ 450 500 ಅಂತ ಹೇಳಿದ್ರು. ಅಷ್ಟು ಮನೆಯಲ್ಲಿ 377 ಮನೆಗೆ ಈಗ ಆಲ್ರೆಡಿ ಅವರು ಅಂತಿಮ ತಿಳುವಳಿಕೆ ಪತ್ರ ಅಂತ ಕಳಿಸಿದ್ದಾರೆ. ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ಇವಾಗ ನೋಡಿ ಅದನ್ನ. ಅಂತಿಮ ತಿಳುವಳಿಕೆ ಪತ್ರನ ಈ ಸೈಡ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಆ ಅಂತಿಮ ತಿಳುವಳಿಕೆ ಪತ್ರ ಅದರಲ್ಲಿ ಏನಿದೆ ಅಂತ ಈ ವಿಡಿಯೋದಲ್ಲಿ. ಇದರಲ್ಲಿ ಏನೂ ಇಲ್ಲ. ಫಸ್ಟ್ ಏನಪ್ಪಾ ಅಂತಂದ್ರೆ ಡೇಟ್ ಕೊಟ್ಟಿದ್ದಾನೆ. ಡೇಟು 19/12/2024, 19ನೇ ತಾರೀಕು ಇವ್ರಿಗೆ ಈ ಪತ್ರನ ಅವರು ಇದ್ ಮಾಡಿದ್ದಾರೆ. 377 ಜನಕ್ಕೂ ಒಂದೇ ದಿನ ಇದ್ ಮಾಡಿ ಡಿಸ್ಪ್ಯಾಚ್ ಮಾಡಿದ್ದಾರೆ. ಇವ್ರು ಹೇಳೋದು ಸೇಮ್ ಅದೇ ತರನೇ. ನಾನು ಅವಾಗ ಏನು ಓದಿದೆ ಅದೇ ತರನೇ ಪೂರ್ತಿ ಅದೇ ಫಾರ್ಮೆಟ್ ಅಲ್ಲಿ ಮಾಡಿದ್ದಾರೆ. 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ ವಸತಿ ಯೋಜನೆ ಅಡಿ 1 BHK ಫ್ಲಾಟ್ಗಾಗಿ ತಾವು ಅರ್ಜಿ ಸಲ್ಲಿಸಿದ್ದು, ತಮ್ಮ ಅರ್ಜಿ ಸಂಖ್ಯೆ ಇದು. ಅಂದ್ರೆ ಅವರ ಅರ್ಜಿ ಸಂಖ್ಯೆ ಹಾಕಿದ್ದಾರೆ. ತಾವು ಆರಂಭಿಕ ಠೇವಣಿ ಪಾವತಿಸಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಅಗ್ರಹಾರ ಪಾಳ್ಯ ಸ್ಥಳದ ಸರ್ವೆ ನಂಬರ್ 30, ಬ್ಲಾಕ್ ಇಂಥದ್ದು, ಎ ಬ್ಲಾಕ್, ಟವರ್ ಇಂಥದ್ದು ಅಂತ ಹೇಳಿ, ಫ್ಲಾಟ್ ನಂಬರ್ ಇಂಥದ್ದು, ಅಂದ್ರೆ ಅವ್ರದ್ದು ಮನೆ ನಂಬರ್ ಇಂಥದ್ದು ಅಂತ ಹೇಳಿದ್ದಾರೆ. ಸ್ವಇಚ್ಛೆಯಿಂದ ನೀವೇ ಈ ದಿನಾಂಕದಂದು ಆಯ್ಕೆ ಮಾಡಿಕೊಂಡಿರ್ತೀರ, ಅಂದ್ರೆ ನೀವು ಆಯ್ಕೆ ಮಾಡಿಕೊಂಡಿದ್ದೀರಾ ಅಂತ ಹೇಳವ್ರೆ. ಜೊತೆಗೆ 1 BHK ಫ್ಲಾಟ್ ಒಟ್ಟು ಮೊತ್ತವು 11,23,000, ಅಂದ್ರೆ ಅದೇ ಸೇಮ್ ಅದನ್ನೇ ಹೇಳ್ತಾ ಇದ್ದಾರೆ. 11,23,000 ಆಗಿದೆ. ಅದರಲ್ಲಿ ನೀವು 3,000 ರೂಪಾಯಿ ವಿದ್ಯುತ್ ಚಾರ್ಜ್ ನ ಕಟ್ಟಬೇಕಾಗುತ್ತೆ. ಹಾಗಾಗಿ ನಿಗಮಕ್ಕೆ ಪಾವತಿಸಿ ಮೊತ್ತ ಇಷ್ಟು ಸರ್ಕಾರದ ಸಹಾಯಧನ 3,70,000 ರೂಪಾಯಿ ಅದೇ ಕೊಟ್ಟಿರೋ ಸಬ್ಸಿಡಿ ಹೇಳ್ತಾ ಇದ್ದೇನೆ. ಹೊರತುಪಡಿಸಿ ಉಳಿದ ಮೊತ್ತ 6,50,3 ರೂಪಾಯಿ. 3,000 ರೂಪಾಯಿ, 3 ರೂಪಾಯಿ ಅಲ್ಲ, 3,000 ರೂಪಾಯಿ. 6,50,3 ರೂಪಾಯಿಗಳನ್ನ ನೀವು ಕಟ್ಟಬೇಕು ಅಂತ ಅವ್ರು ಹೇಳ್ತಾ ಇದಾರೆ. ಅಂದ್ರೆ ಅವ್ರ ಬ್ಯಾಂಕ್ ಮಾಮೂಲಿ ಏನು ಅವ್ರ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿದ್ದಾರೆ ಅದೇ ಅಕೌಂಟ್ ನಂಬರ್ ಇಲ್ಲಿ ಕೊಟ್ಟಿದ್ದಾರೆ. ಆ ಅಕೌಂಟ್ ನಂಬರ್ಗೆ ನೀವು ಕಟ್ಟಬೇಕು ಅಂತ ಹೇಳ್ತಾರೆ. ಅಷ್ಟೇನೆ, ಅದು ಬಿಟ್ರೆ ಇನ್ನೇನಿಲ್ಲ. ಈಗಾಗಲೇ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ ಮಾಹಿತಿ. ಪಾವತಿಸಿ ಫ್ಲಾಟ್ ಅನ್ನು ತಮ್ಮ ಹೆಸರಿಗೆ ನೋಂದಣಿ ಮಾಡಿಸಿಕೊಳ್ಳುವಂತೆ ಈಗಾಗಲೇ ದಿನಾಂಕ 14/8, ಅಂದ್ರೆ 14ನೇ ತಾರೀಕು 8ನೇ ತಿಂಗಳಲ್ಲೇನೆ ಹೇಳಿದೀನಿ ಅಂತ. 14/8/2024, 24/9 ನೋಡಿ 3-4 ಸತಿ ಕಳಿಸಿದ್ದಾರೆ. 14/8/2024 ಒಂದ್ ಸಾರಿ, 24/9/2024 2 ಸಾರಿ, 17/10/2024 3 ಸಾರಿ, ಮತ್ತೆ 16/10/2024 4 ಸಾರಿ, ಮತ್ತು 25/11/2024 5 ಸಾರಿ. ಅಂದ್ರೆ ಟೋಟಲ್ ನಿಗಮದ ಕಡೆಯಿಂದ 5 ಸಾರಿ ಇವ್ರಿಗೆ ನೋಟಿಸ್ ನ ಕಳಿಸಿದ್ದಾರೆ. ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮ್ಮ ದುಡ್ಡನ್ನ ನೀವು ಕಟ್ಟಿ, ಅಂದ್ರೆ ನಿಮ್ಮ ಹತ್ರ ಕ್ಯಾಶ್ ಇದ್ರೆ ಕ್ಯಾಶ್ ಕಟ್ಟಿ, ಅಥವಾ ನೀವೇನಾದ್ರೂ ಲೋನ್ಗೆ ಹೋಗ್ತೀರಾ ಅಂದ್ರೆ ಲೋನ್ ಮಾಡಿಸ್ಕೊಂಡು ಆದಷ್ಟು ಬೇಗ ನೀವು ದುಡ್ಡನ್ನ ಬ್ಯಾಂಕ್ಗೆ ಕಟ್ಟಿ ನೀವು ರಾಜೀವ್ ಗಾಂಧಿ ವಸತಿ ನಿಗಮ ಮನೆನ ಡೈರೆಕ್ಟ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ 24ರ ನಿಗಮದ ಪತ್ರಗಳಲ್ಲಿ ತಮಗೆ ತಿಳಿಸಲಾಗಿದೆ. ಅಂದ್ರೆ 5 ಸಾರಿ ನೋಟಿಸ್ ಕಳಿಸಿದ್ದಾರೆ ಇವರು. 5 ಸಾರಿ ನೋಟಿಸ್ ಹೋಗಿದೆ ಇವ್ರಿಗೆ. ತಮಗೆ ಈಗಾಗಲೇ ಸಾಕಷ್ಟು ಕಾಲಾವಕಾಶಗಳನ್ನು ನೀಡಿದರೂ ಸಹ ತಾವು ಬಾಕಿ ಮೊತ್ತವನ್ನು ಪಾವತಿಸಿ ಫ್ಲಾಟ್ ಅನ್ನು ನೋಂದಣಿ ಮಾಡಿಕೊಂಡಿರುವುದಿಲ್ಲ. ಆದ ಕಾರಣ ಆದ ಕಾರಣ ಈ ಮೂಲಕ ತಮಗೆ ಅಂತಿಮ ತಿಳುವಳಿಕೆ ನೀಡಲಾಗುತ್ತಿದ್ದು ತಾವು ಪಾವತಿಸಬೇಕಾಗಿರುವ ಉಳಿಕೆ ಮೊತ್ತ 6,53,000 ರೂಪಾಯಿಗಳನ್ನು ತಮ್ಮ ಉಳಿತಾಯ ಅಥವಾ ಬ್ಯಾಂಕ್ ಗೃಹ ಸಾಲದ ಮೂಲಕ 31/12/2024 ಒಳಗೆ ಪಾವತಿಸಿ. ಡೇಟು ಕೊಟ್ಟಿದ್ದಾರೆ 31 ಅಂದ್ರೆ ಈ ತಿಂಗಳು ಲಾಸ್ಟ್ ಡೆಡ್ ಎಂಡ್
31ನೇ ತಾರೀಕು ಲಾಸ್ಟ್ ಹೇಳಿದ್ದಾರೆ. 31/12/2024 ಒಳಗೆ ಪಾವತಿಸಿ ಫ್ಲಾಟ್ ಅನ್ನು ತಮ್ಮ ಹೆಸರಿಗೆ ಒಂದು ವೇಳೆ ಸದರಿ ಅವಧಿಯೊಳಗೆ ಉಳಿದ ಮೊತ್ತವನ್ನು ಪಾವತಿಸಿ ಫ್ಲಾಟ್ ಆಯ್ಕೆ ಮಾಡಿ ನೋಂದಣಿ ಮಾಡಿಸಿಕೊಳ್ಳದಿದ್ದಲ್ಲಿ ತಾವು ಆಯ್ಕೆ ಮಾಡಿಕೊಂಡಿರುವ ಫ್ಲಾಟ್ ಅನ್ನು ತಾನಾಗಿಯೇ ರದ್ದಾಗುತ್ತದೆ. ಅಂದ್ರೆ ಅವ್ರು ಹೇಳಿರೋದು ಅಷ್ಟೇನೆ. ಈಗ ನಿಮ್ಗೆ ಆಲ್ರೆಡಿ ನಾವು ಒಂದು 5-6 ಸತಿ ನಾವು ನಿಮ್ಗೆ ಪತ್ರನೂ ಕಳಿಸಿದೀವಿ, ನೋಟಿಸ್ ಕೊಟ್ಟಿದ್ದೀವಿ. ಬಟ್ ನೀವು ಇನ್ನೂ ಅದಕ್ಕೆ ಯಾವುದೇ ರೀತಿಯ ರೆಸ್ಪಾಂಡ್ ಮಾಡಿಲ್ಲ. ಹಾಗಾಗಿ ನೀವೇನಾದ್ರೂ 31/12/2024 ಅಂದ್ರೆ ಇದೇ ಡಿಸೆಂಬರ್ 31ನೇ ತಾರೀಕು 2024 ಲಾಸ್ಟ್ ದಿನ ಆಗಿರುತ್ತೆ. ಅಷ್ಟರೊಳಗಡೆ ನೀವು ಅಮೌಂಟನ್ನ ಕಟ್ಟಿ ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ತಾನಾಗೆ ಅದನ್ನ ಆಟೋಮೆಟಿಕ್ ಆಗಿ ನಿಮ್ಮ ಫ್ಲಾಟ್ ಅನ್ನ ನಾವು ರದ್ದು ಮಾಡ್ತೀವಿ ಅಂತ ಇವ್ರಿಗೊಂದು ಇದು ಕಳ್ಸಿದ್ದಾರೆ. ಏನು ತಿಳುವಳಿಕೆ ಪತ್ರ ಅಂತ, ಅಂತಿಮ ತಿಳುವಳಿಕೆ ಪತ್ರ, ಅಲ್ಲ ಸೈಡಲ್ಲಿ ನೋಡ್ತಿದ್ರ ಅದು ಅಂತಿಮ ತಿಳುವಳಿಕೆ ಪತ್ರ ಅಂತ ಕಳಿಸಿದ್ದಾರೆ. ಮತ್ತೆ ಅವ್ರದ್ದು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಅವ್ರದ್ದು ಸೀಲ್ ಹಾಕಿ ಸೈನು ಕೂಡ ಹಾಕಿದ್ದಾರೆ. ಸೀಲ್ ಹಾಕಿ ಅವ್ರದ್ದು ಸೈನ್ ಹಾಕಿ ಮತ್ತೆ ರಾಜೀವ್ ಗಾಂಧಿ ನಿಗಮದ್ದು ಸೈನು ಸೀಲ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಇಷ್ಟು ಈ ತಿಳುವಳಿಕೆ ಪತ್ರದ್ದು. ಏನಪ್ಪಾ ಅಂತಂದ್ರೆ ಈ ಮನೆಗಳಿಗೋಸ್ಕರ ಈ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳು ಹಾಕುವಾಗ ಅಪ್ಲಿಕೇಶನ್ ಹಾಕ್ಬಿಟ್ರು ಈ ಜನಗಳು. ಬಟ್ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನೂ ಕಮ್ಮಿ ಆಗ್ಲಿ ಇನ್ನೂ ಏನ್ ಕಮ್ಮಿ ಆಯ್ತದೆ, ರೇಟ್ಗಳು ಹಂಗೆ ಇರ್ತದ. ಅದು ಅವ್ರು ಮಾಡೋಷ್ಟು ಮಾಡಿದ್ದಾರೆ. ಇನ್ನೂ ₹1,00,000 ಗೌರ್ಮೆಂಟ್ ಕಡೆಯಿಂದನೂ ಕಮ್ಮಿ ಮಾಡಿದ್ದಾರೆ. ಇನ್ನೆಷ್ಟು ಅಂತ ಮಾಡೋಕ್ಕಾಗುತ್ತೆ? ಅವ್ರು ತಾನೇ ಫಸ್ಟೇ ಒಂದ್ಸತಿ ನಾನು ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಅವರು ಇನ್ನು ಪೂರ್ತಿ ಅವ್ರು ಕಮ್ಮಿ ಮಾಡೋಕ್ಕೆ ಆಗಲ್ಲ. ಇವ್ರು ಹೇಳ್ತಾ ಇರೋದು ಪ್ರಕಾರ ಏನಪ್ಪ, ಎಷ್ಟು ಕಮ್ಮಿ ಆಗ್ಬೇಕು ಅಂದ್ರೆ ಇವ್ರು ₹5,00,000 ಬಂದ್ಬಿಡ್ಬೇಕು. ಈಗ ಅವರು ಕೆಲವೊಬ್ಬರಿಗೆ 6-6.5 ಲಕ್ಷ ಗಂಟ ನಿಂತಿದೆ. ಹಂಗೂ ಕೂಡ ಇವ್ರಿಗೆ ಸಮಾಧಾನ ಇಲ್ಲ, ಇನ್ನೂ ಕಮ್ಮಿ ಆಗ್ಲೇಬೇಕು ಅಂತಿದ್ದಾರೆ. ಬಟ್ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಇದೊಂದು ವಿಡಿಯೋ ಮಾಡಿದ್ದೀನಿ. ಹಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಮುಂದೆ ಏನು ಮಾಹಿತಿ ಸಿಗುತ್ತೋ ಅದನ್ನ ಹಂಗೆ ಮಾಡ್ತಾ ಇದ್ದೀನಿ. ಅದೇ ರೀತಿ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂಗೆ ವಿಡಿಯೋಗಳ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕೆ ತುಂಬಾ